ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇದೆ, ಅವ್ರನ್ನೇ ಮಾತಾಡ್ತಾನೆ. ಸರ್, ನಿಮ್ಗಿರುವಂಥ ಮಾಹಿತಿ ಹನಿ ಟ್ರ್ಯಾಪ್ ಯಾಕಾಗಿರ್ಬೋದು, ಒಂದು ಮತ್ತೆ ಯಾರು ಮಾಡಿರುವಂಥ ಸಾಧ್ಯತೆಗಳಿದೆ? ನನಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಎರಡು ಗುಂಪಲ್ಲಿ ಒಳಜಗಳ ಆಗಿದೆ. ಅವರು ಈ ಥರ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಬಿರಿ ಮಂತ್ರಿಗಳದಲ್ಲ, ಅದರಲ್ಲಿ ಜಡ್ಜ್ಗಳ ಹೆಸರು ಮೆನ್ಷನ್ ಮಾಡಿದ್ದಾರೆ. ಮತ್ತು ಕೇಂದ್ರದ ನಾಯಕರುಗಳ ಹೆಸರೆಲ್ಲ ಕೇಂದ್ರದವರೆಲ್ಲ ಇದ್ದಾರೆ ಅಂತ. ಇದು ದೊಡ್ಡೊಂದು ಇಡೀ ದೇಶ ಸಂಚಲನ ಉಂಟು ಮಾಡಿರುವಂಥ ವಿಚಾರ. ಅದರಿಂದ ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂಥರ ಮಗುನೂ ಜೂಡ್ತಾರೆ, ಇದು ಮಾಡ್ತಾರೆ, ಆ ಥರ ಎರಡೂ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಓಪನ್ನಾಗಿ ಹೇಳಬೇಕು, ಯಾವ ರೀತಿ ತನಿಖೆ ಮಾಡ್ತೀರಿ, ಯಾಕಂದರೆ ಇಷ್ಟೊಂದು ದೊಡ್ಡದಾದಂಥ ಒಂದು ವಿಚಾರ ಇರೋದ್ರಿಂದ ಯಾವ ರೀತಿ ತನಿಖೆ ಮಾಡ್ತೀನಿ ಅನ್ನೋದು ಮುಖ್ಯಮಂತ್ರಿ ಹೇಳಬೇಕು. ಇಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಸದನದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ತನಿಖೆ ಮಾಡ್ತೀವಿ ಅಂತ, ಆದರೆ ಈವರೆಗೂ ಕೂಡ ಆಗಿಲ್ಲ. ಸುಮೋಟ ಕೇಸ್ಗಾದ್ರೂ ದಾಖಲು ಮಾಡ್ಕೋಬಹುದು ಸಾಧ್ಯತೆ ಇತ್ತು, ಅದು ಕೂಡ ಆಗಿಲ್ಲ. ಬೇರೆಯವ್ರದ್ದಾಗಿದ್ದರೆ ಸುಮೋಟ ಮಾಡಿಬಿಡೋರು. ಅವ್ರದ್ದೇ ಆಗಿರೋದ್ರಿಂದ, ಕಾಂಗ್ರೆಸ್ದೇ ಆಗಿರೋದ್ರಿಂದ ಅವ್ರು ಮಾಡಲ್ಲ. ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀರಿ, ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ಆಗಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಕೂಡ ರಾಜಣ್ಣ ಅವರ ಹಿಂದೆ ಕೊಡ್ತಿದ್ದಾರೆ ಅಂತ, ಯಾಕೆಂದರೆ ಈವರೆಗೂ ಕೂಡ ಅವರು ಕೂಡ ದೂರು ಕೊಟ್ಟಿಲ್ಲ. ಇಲ್ಲ, ಕೊಡ್ತೀನಿ ಅಂತ ಅಧಿವೇಶನದಲ್ಲಿ ಹೇಳಿದರೆ, ಕೊಟ್ಟಿಲ್ಲ ಅಂದರೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ಏನಾದರೂ ಬೆದರಿಕೆ ಅಥವಾ ತಟ್ಟಿರುವಂಥ ಸಾಧ್ಯತೆ ನನಗೆ ಗೊತ್ತಿಲ್ಲ ಅವೆಲ್ಲ ನನಗೆ. ಓಕೆ, ಇದಿಷ್ಟು ಕೂಡ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಅವ್ರು ಹೇಳುವಂತೆ ಸೂಕ್ತವಾದ ತನಿಖೆ ಆಗಲೇಬೇಕು. ತನಿಖೆ ಆಗದೆ ಹೋದರೆ ಖಂಡಿತವಾಗ್ಲೂ ಕೂಡ ಇದು ತಾರ್ಕಿಕ ಅಂತ್ಯ ಮುಟ್ಟೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ನೋಡೋಣ ಮುಂದೆ ಇದು ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ತೇನೆ ಅದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇದೆ, ಅವ್ರನ್ನೇ ಮಾತಾಡ್ತಾನೆ. ಸರ್, ನಿಮ್ಗಿರುವಂಥ ಮಾಹಿತಿ ಹನಿ ಟ್ರ್ಯಾಪ್ ಯಾಕಾಗಿರ್ಬೋದು, ಒಂದು ಮತ್ತೆ ಯಾರು ಮಾಡಿರುವಂಥ ಸಾಧ್ಯತೆಗಳಿದೆ? ನನಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಎರಡು ಗುಂಪಲ್ಲಿ ಒಳಜಗಳ ಆಗಿದೆ. ಅವರು ಈ ಥರ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಬಿರಿ ಮಂತ್ರಿಗಳದಲ್ಲ, ಅದರಲ್ಲಿ ಜಡ್ಜ್ಗಳ ಹೆಸರು ಮೆನ್ಷನ್ ಮಾಡಿದ್ದಾರೆ. ಮತ್ತು ಕೇಂದ್ರದ ನಾಯಕರುಗಳ ಹೆಸರೆಲ್ಲ ಕೇಂದ್ರದವರೆಲ್ಲ ಇದ್ದಾರೆ ಅಂತ. ಇದು ದೊಡ್ಡೊಂದು ಇಡೀ ದೇಶ ಸಂಚಲನ ಉಂಟು ಮಾಡಿರುವಂಥ ವಿಚಾರ. ಅದರಿಂದ ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂಥರ ಮಗುನೂ ಜೂಡ್ತಾರೆ, ಇದು ಮಾಡ್ತಾರೆ, ಆ ಥರ ಎರಡೂ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಓಪನ್ನಾಗಿ ಹೇಳಬೇಕು, ಯಾವ ರೀತಿ ತನಿಖೆ ಮಾಡ್ತೀರಿ, ಯಾಕಂದರೆ ಇಷ್ಟೊಂದು ದೊಡ್ಡದಾದಂಥ ಒಂದು ವಿಚಾರ ಇರೋದ್ರಿಂದ ಯಾವ ರೀತಿ ತನಿಖೆ ಮಾಡ್ತೀನಿ ಅನ್ನೋದು ಮುಖ್ಯಮಂತ್ರಿ ಹೇಳಬೇಕು. ಇಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಸದನದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ತನಿಖೆ ಮಾಡ್ತೀವಿ ಅಂತ, ಆದರೆ ಈವರೆಗೂ ಕೂಡ ಆಗಿಲ್ಲ. ಸುಮೋಟ ಕೇಸ್ಗಾದ್ರೂ ದಾಖಲು ಮಾಡ್ಕೋಬಹುದು ಸಾಧ್ಯತೆ ಇತ್ತು, ಅದು ಕೂಡ ಆಗಿಲ್ಲ. ಬೇರೆಯವ್ರದ್ದಾಗಿದ್ದರೆ ಸುಮೋಟ ಮಾಡಿಬಿಡೋರು. ಅವ್ರದ್ದೇ ಆಗಿರೋದ್ರಿಂದ, ಕಾಂಗ್ರೆಸ್ದೇ ಆಗಿರೋದ್ರಿಂದ ಅವ್ರು ಮಾಡಲ್ಲ. ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀರಿ, ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ಆಗಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ರಾಜಣ್ಣ ಅವರ ಹಿಂದೆ ಕೊಡ್ತಿದ್ದಾರೆ ಅಂತ, ಯಾಕೆಂದರೆ ಈವರೆಗೂ ಕೂಡ ಅವರು ಕೂಡ ದೂರು ಕೊಟ್ಟಿಲ್ಲ. ಇಲ್ಲ, ಕೊಡ್ತೀನಿ ಅಂತ ಅಧಿವೇಶನದಲ್ಲಿ ಹೇಳಿದರೆ, ಕೊಟ್ಟಿಲ್ಲ ಅಂದರೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ಏನಾದರೂ ಬೆದರಿಕೆ ಅಥವಾ ತಟ್ಟಿರುವಂಥ ಸಾಧ್ಯತೆ ನನಗೆ ಗೊತ್ತಿಲ್ಲ ಅವೆಲ್ಲ ನನಗೆ. ಓಕೆ, ಇದಿಷ್ಟು ಕೂಡ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಅವ್ರು ಹೇಳುವಂತೆ ಸೂಕ್ತವಾದ ತನಿಖೆ ಆಗಲೇಬೇಕು. ತನಿಖೆ ಆಗದೆ ಹೋದರೆ ಖಂಡಿತವಾಗ್ಲೂ ಕೂಡ ಇದು ತಾರ್ಕಿಕ ಅಂತ್ಯ ಮುಟ್ಟೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ನೋಡೋಣ ಮುಂದೆ ಇದು ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ತೇನೆ ಅದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಇದೆ, ಅವ್ರನ್ನೇ ಮಾತಾಡ್ತಾನೆ. ಸರ್, ನಿಮ್ಗಿರುವಂಥ ಮಾಹಿತಿ ಹನಿ ಟ್ರ್ಯಾಪ್ ಯಾಕಾಗಿರ್ಬೋದು, ಒಂದು ಮತ್ತೆ ಯಾರು ಮಾಡಿರುವಂಥ ಸಾಧ್ಯತೆಗಳಿದೆ? ನನಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಎರಡು ಗುಂಪಲ್ಲಿ ಒಳಜಗಳ ಆಗಿದೆ. ಅವರು ಈ ಥರ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಬಿರಿ ಮಂತ್ರಿಗಳದಲ್ಲ, ಅದರಲ್ಲಿ ಜಡ್ಜ್ಗಳ ಹೆಸರು ಮೆನ್ಷನ್ ಮಾಡಿದ್ದಾರೆ. ಮತ್ತು ಕೇಂದ್ರದ ನಾಯಕರುಗಳ ಹೆಸರೆಲ್ಲ ಕೇಂದ್ರದವರೆಲ್ಲ ಇದ್ದಾರೆ ಅಂತ. ಇದು ದೊಡ್ಡೊಂದು ಇಡೀ ದೇಶ ಸಂಚಲನ ಉಂಟು ಮಾಡಿರುವಂಥ ವಿಚಾರ. ಅದರಿಂದ ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂಥರ ಮಗುನೂ ಜೂಡ್ತಾರೆ, ಇದು ಮಾಡ್ತಾರೆ, ಆ ಥರ ಎರಡೂ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಓಪನ್ನಾಗಿ ಹೇಳಬೇಕು, ಯಾವ ರೀತಿ ತನಿಖೆ ಮಾಡ್ತೀರಿ, ಯಾಕಂದರೆ ಇಷ್ಟೊಂದು ದೊಡ್ಡದಾದಂಥ ಒಂದು ವಿಚಾರ ಇರೋದ್ರಿಂದ ಯಾವ ರೀತಿ ತನಿಖೆ ಮಾಡ್ತೀನಿ ಅನ್ನೋದು ಮುಖ್ಯಮಂತ್ರಿ ಹೇಳಬೇಕು. ಇಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಸದನದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ತನಿಖೆ ಮಾಡ್ತೀವಿ ಅಂತ, ಆದರೆ ಈವರೆಗೂ ಕೂಡ ಆಗಿಲ್ಲ. ಸುಮೋಟ ಕೇಸ್ಗಾದ್ರೂ ದಾಖಲು ಮಾಡ್ಕೋಬಹುದು ಸಾಧ್ಯತೆ ಇತ್ತು, ಅದು ಕೂಡ ಆಗಿಲ್ಲ. ಬೇರೆಯವ್ರದ್ದಾಗಿದ್ದರೆ ಸುಮೋಟ ಮಾಡಿಬಿಡೋರು. ಅವ್ರದ್ದೇ ಆಗಿರೋದ್ರಿಂದ, ಕಾಂಗ್ರೆಸ್ದೇ ಆಗಿರೋದ್ರಿಂದ ಅವ್ರು ಮಾಡಲ್ಲ. ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀರಿ, ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ಆಗಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ರಾಜಣ್ಣ ಅವರ ಹಿಂದೆ ಕೊಡ್ತಿದ್ದಾರೆ ಅಂತ, ಯಾಕೆಂದರೆ ಈವರೆಗೂ ಕೂಡ ಅವರು ಕೂಡ ದೂರು ಕೊಟ್ಟಿಲ್ಲ. ಇಲ್ಲ, ಕೊಡ್ತೀನಿ ಅಂತ ಅಧಿವೇಶನದಲ್ಲಿ ಹೇಳಿದರೆ, ಕೊಟ್ಟಿಲ್ಲ ಅಂದರೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ಏನಾದರೂ ಬೆದರಿಕೆ ಅಥವಾ ತಟ್ಟಿರುವಂಥ ಸಾಧ್ಯತೆ? ನನಗೆ ಗೊತ್ತಿಲ್ಲ ಅವೆಲ್ಲ ನನಗೆ.
ಓಕೆ, ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಾದಂಥ ಆರೋಶಕ್ ಅವರು ಮತ್ತು ಅವ್ರು ಹೇಳುವಂತೆ ಸೂಕ್ತವಾದ ತನಿಖೆ ಆಗಲೇಬೇಕು. ತನಿಖೆ ಆಗದೆ ಹೋದರೆ ಖಂಡಿತವಾಗ್ಲೂ ಕೂಡ ಇದು ತಾರ್ಕಿಕ ಅಂತ್ಯ ಮುಟ್ಟೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ನೋಡೋಣ ಮುಂದೆ ಇದು ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ತೇನೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ಸ್ದು ಜೋರಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಾದಂಥ ಆರೋಶಕ್ ಅವರು ಇದೆ, ಅವ್ರನ್ನೇ ಮಾತಾಡ್ತಾನೆ. ಸರ್, ನಿಮ್ಗಿರುವಂಥ ಮಾಹಿತಿ ಹನಿ ಟ್ರ್ಯಾಪ್ ಯಾಕಾಗಿರ್ಬೋದು ಒಂದು, ಮತ್ತು ಯಾರು ಮಾಡಿರುವಂಥ ಸಾಧ್ಯತೆಗಳಿದೆ? ನನಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಎರಡು ಗುಂಪಲ್ಲಿ ಒಳಜಗಳ ಆಗಿದೆ. ಅವರು ಈ ಥರ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಬರೀ ಮಂತ್ರಿಗಳದಲ್ಲ, ಅದರಲ್ಲಿ ಜಡ್ಜ್ಗಳ ಹೆಸರು ಮೆನ್ಷನ್ ಮಾಡಿದ್ದಾರೆ. ಮತ್ತು ಕೇಂದ್ರದ ನಾಯಕರುಗಳ ಹೆಸರೆಲ್ಲ, ಕೇಂದ್ರದವರೆಲ್ಲ ಇದ್ದಾರೆ ಅಂತ. ಇದು ದೊಡ್ಡೊಂದು ಇಡೀ ದೇಶ ಸಂಚಲನ ಉಂಟು ಮಾಡಿರುವಂಥ ವಿಚಾರ. ಅದರಿಂದ ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂಥರ ಮಗುನೂ ಜೂಡ್ತಾರೆ, ಇದು ಮಾಡ್ತಾರೆ, ಆ ಥರ ಎರಡೂ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಓಪನ್ನಾಗಿ ಹೇಳಬೇಕು, ಯಾವ ರೀತಿ ತನಿಖೆ ಮಾಡ್ತೀರಿ, ಯಾಕಂದರೆ ಇಷ್ಟೊಂದು ದೊಡ್ಡದಾದಂಥ ಒಂದು ವಿಚಾರ ಇರೋದ್ರಿಂದ ಯಾವ ರೀತಿ ತನಿಖೆ ಮಾಡ್ತೀನಿ ಅನ್ನೋದು ಮುಖ್ಯಮಂತ್ರಿ ಹೇಳಬೇಕು. ಇಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಸದನದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ತನಿಖೆ ಮಾಡ್ತೀವಿ ಅಂತ, ಆದರೆ ಈವರೆಗೂ ಕೂಡ ಆಗಿಲ್ಲ. ಸುಮೋಟೋ ಕೇಸ್ಗಾದರೂ ದಾಖಲು ಮಾಡ್ಕೋಬಹುದು ಸಾಧ್ಯತೆ ಇತ್ತು, ಅದು ಕೂಡ ಆಗಿಲ್ಲ. ಬೇರೆಯವ್ರದ್ದಾಗಿದ್ದರೆ ಸುಮೋಟೋ ಮಾಡಿಬಿಡೋರು. ಅವ್ರದ್ದೇ ಆಗಿರೋದ್ರಿಂದ, ಕಾಂಗ್ರೆಸ್ದೇ ಆಗಿರೋದ್ರಿಂದ ಅವ್ರು ಮಾಡಲ್ಲ. ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀರಿ, ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ಆಗಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಕೂಡ ರಾಜಣ್ಣ ಅವರ ಹಿಂದೆ ಕೊಡ್ತಿದ್ದಾರೆ ಅಂತ, ಯಾಕೆಂದರೆ ಈವರೆಗೂ ಕೂಡ ಅವರು ಕೂಡ ದೂರು ಕೊಟ್ಟಿಲ್ಲ. ಇಲ್ಲ, ಕೊಡ್ತೀನಿ ಅಂತ ಅಧಿವೇಶನದಲ್ಲಿ ಹೇಳಿದರೆ, ಕೊಟ್ಟಿಲ್ಲ ಅಂದರೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ಏನಾದರೂ ಬೆದರಿಕೆ ಅಥವಾ ತಟ್ಟಿರುವಂಥ ಸಾಧ್ಯತೆ? ನನಗೆ ಗೊತ್ತಿಲ್ಲ ಅವೆಲ್ಲ ನನಗೆ. ಓಕೆ, ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಾದಂಥ ಆರೋಶಕ್ ಅವರು ಮತ್ತು ಅವ್ರು ಹೇಳುವಂತೆ ಸೂಕ್ತವಾದ ತನಿಖೆ ಆಗಲೇಬೇಕು. ತನಿಖೆ ಆಗದೆ ಹೋದರೆ ಖಂಡಿತವಾಗ್ಲೂ ಕೂಡ ಇದು ತಾರ್ಕಿಕ ಅಂತ್ಯ ಮುಟ್ಟೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ನೋಡೋಣ ಮುಂದೆ ಇದು ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ತೇನೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ಸ್ದು ಜೋರಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಾದಂಥ ಆರೋಶಕ್ ಅವರು ಇದೆ, ಅವ್ರನ್ನೇ ಮಾತಾಡ್ತಾನೆ. ಸರ್, ನಿಮ್ಗಿರುವಂಥ ಮಾಹಿತಿ ಹನಿ ಟ್ರ್ಯಾಪ್ ಯಾಕಾಗಿರ್ಬೋದು ಒಂದು, ಮತ್ತು ಯಾರು ಮಾಡಿರುವಂಥ ಸಾಧ್ಯತೆಗಳಿದೆ? ನನಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಎರಡು ಗುಂಪಲ್ಲಿ ಒಳಜಗಳ ಆಗಿದೆ. ಅವರು ಈ ಥರ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಬರೀ ಮಂತ್ರಿಗಳದಲ್ಲ, ಅದರಲ್ಲಿ ಜಡ್ಜ್ಗಳ ಹೆಸರು ಮೆನ್ಷನ್ ಮಾಡಿದ್ದಾರೆ. ಮತ್ತು ಕೇಂದ್ರದ ನಾಯಕರುಗಳ ಹೆಸರೆಲ್ಲ, ಕೇಂದ್ರದವರೆಲ್ಲ ಇದ್ದಾರೆ ಅಂತ. ಇದು ದೊಡ್ಡೊಂದು ಇಡೀ ದೇಶ ಸಂಚಲನ ಉಂಟು ಮಾಡಿರುವಂಥ ವಿಚಾರ. ಅದರಿಂದ ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂಥರ ಮಗುನೂ ಜೂಡ್ತಾರೆ, ಇದು ಮಾಡ್ತಾರೆ, ಆ ಥರ ಎರಡೂ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಓಪನ್ನಾಗಿ ಹೇಳಬೇಕು, ಯಾವ ರೀತಿ ತನಿಖೆ ಮಾಡ್ತೀರಿ, ಯಾಕಂದರೆ ಇಷ್ಟೊಂದು ದೊಡ್ಡದಾದಂಥ ಒಂದು ವಿಚಾರ ಇರೋದ್ರಿಂದ ಯಾವ ರೀತಿ ತನಿಖೆ ಮಾಡ್ತೀನಿ ಅನ್ನೋದು ಮುಖ್ಯಮಂತ್ರಿ ಹೇಳಬೇಕು. ಇಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಸದನದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ತನಿಖೆ ಮಾಡ್ತೀವಿ ಅಂತ, ಆದರೆ ಈವರೆಗೂ ಕೂಡ ಆಗಿಲ್ಲ. ಸುಮೋಟೋ ಕೇಸ್ಗಾದರೂ ದಾಖಲು ಮಾಡ್ಕೋಬಹುದು ಸಾಧ್ಯತೆ ಇತ್ತು, ಅದು ಕೂಡ ಆಗಿಲ್ಲ. ಬೇರೆಯವ್ರದ್ದಾಗಿದ್ದರೆ ಸುಮೋಟೋ ಮಾಡಿಬಿಡೋರು. ಅವ್ರದ್ದೇ ಆಗಿರೋದ್ರಿಂದ, ಕಾಂಗ್ರೆಸ್ದೇ ಆಗಿರೋದ್ರಿಂದ ಅವ್ರು ಮಾಡಲ್ಲ. ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀರಿ, ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ಆಗಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ರಾಜಣ್ಣ ಅವರ ಹಿಂದೆ ಕೊಡ್ತಿದ್ದಾರೆ ಅಂತ, ಯಾಕೆಂದರೆ ಈವರೆಗೂ ಕೂಡ ಅವರು ಕೂಡ ದೂರು ಕೊಟ್ಟಿಲ್ಲ. ಇಲ್ಲ, ಕೊಡ್ತೀನಿ ಅಂತ ಅಧಿವೇಶನದಲ್ಲಿ ಹೇಳಿದರೆ, ಕೊಟ್ಟಿಲ್ಲ ಅಂದರೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ಏನಾದರೂ ಬೆದರಿಕೆ ಅಥವಾ ತಟ್ಟಿರುವಂಥ ಸಾಧ್ಯತೆ? ನನಗೆ ಗೊತ್ತಿಲ್ಲ ಅವೆಲ್ಲ ನನಗೆ. ಓಕೆ, ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಾದಂಥ ಆರೋಶಕ್ ಅವರು ಮತ್ತು ಅವ್ರು ಹೇಳುವಂತೆ ಸೂಕ್ತವಾದ ತನಿಖೆ ಆಗಲೇಬೇಕು. ತನಿಖೆ ಆಗದೆ ಹೋದರೆ ಖಂಡಿತವಾಗ್ಲೂ ಕೂಡ ಇದು ತಾರ್ಕಿಕ ಅಂತ್ಯ ಮುಟ್ಟೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ನೋಡೋಣ ಮುಂದೆ ಇದು ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ತೇನೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.